ಹಾಯ್ ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಹೆಂಗದಿರಿ? ಎಲ್ಲರೂ ಆರಾಮದಿರಿ ಅಂತ ಅನ್ಕೋತೀನಿ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋದಾಗ ನಾನು ಏನು ಹೇಳ್ಕೊಡ್ತೀನಪ್ಪ ಅಂದ್ರೆ ಉಕ್ ಯಾವ ರೀತಿಯಾಗಿ ಹಚ್ಚೋದು ಮತ್ತು ಉಕ್ಕಿನ ಮಣಿ ಯಾವ ರೀತಿಯಾಗಿ ಮಾಡೋದಂತ ಹೇಳ್ಕೊಡ್ತೀನಿ. ನೋಡಿರಿ ಇಲ್ಲಿ ನೀವು ನೋಡ್ಬೋದು. ಇಲ್ಲಿ ಉಕ್ಕಿನ ಮಣಿ ಮಾಡಿ ನೋಡಿರಿ ಇಲ್ಲಿ ಈ ಥರ. ಇದ್ರೊಳಗೂ ಮಾಡ್ತಾರೆ, ಅದನ್ನು ನೆಕ್ಸ್ಟ್ ಕ್ಲಾಸ್ನಾಗ ಹೇಳ್ಕೊಡ್ತೀನಿ ನಾನು. ಈಗ ನೋಡಿರಿ, ಇವು ಅಸ್ತರ್ದು ಅರ್ಬಿ ಇರ್ತೈತಲ್ಲ, ಈ ಥರ ಎಕ್ಸ್ಟ್ರಾ ಮಾಡಂತ ಒಬ್ರು ಹೇಳಿರ್ತಾರೆ. ಯಾಕಂದರೆ ಇಲ್ಲೆಲ್ಲ ಅರ್ಬಿ ಡ್ಯಾಮೇಜ್ ಆಗ್ತದೆ ಅಂತ ಹೇಳಿರ್ತಾರೆ. ಹಾಗಾಗಿ ಉಕ್ಕಿನ ಮಣಿ ಎಕ್ಸ್ಟ್ರಾ ಮಾಡಿ ನೋಡಿರಿ. ಇಲ್ಲಿ ನೋಡ್ಬೋದು ನೀವು, ಇಲ್ಲಿ ಕಾಣ್ತೈತಲ್ಲ ಈ ಥರ. ಮತ್ತು ಯಾವ ರೀತಿಯಾಗಿ ಹಚ್ಚೋದು ಅಂತಂದು ಇದು ಬಿಗ್ನರ್ಸ್ಗಳಿಗೆ ಭಾಳ ಯೂಸ್ಫುಲ್ ಆಗ್ತೈತೆ ರೀ. ಕಲ್ತವರು ಈ ವಿಡಿಯೋ ನೋಡಿರಿ, ಅಡ್ಡಿ ಇಲ್ಲ. ಬಟ್ ಬಿಗ್ನರ್ಸ್ಗಳಿಗಂತೂ ಭಾಳ ಯೂಸ್ಫುಲ್ ಆಗ್ತದೆ. ಹಾಗಾಗಿ ಈ ಕ್ಲಾಸ್ನಾಗ ಉಕ್ಕು ಹಚ್ಚೋದು ಮತ್ತು ಉಕ್ಕಿನ ಮಣಿ ಯಾವ ಥರ ಎಕ್ಸ್ಟ್ರಾ ಉಕ್ಕಿನ ಮಣಿ ಯಾವ ಥರ ಮಾಡೋದಂತ ಈ ವಿಡಿಯೋದಾಗ ಹೇಳ್ಕೊಡ್ತೀನಿ. ಬರ್ರಿ ನೋಡಿರಿ. ಈಗ 4 ಇಳಿ ದಾರ ಪೊಣ್ಸ್ಕೊಂಡಿನಿ ನೋಡ್ತಿರ್ಬೋದು ನೀವು. ನೋಡಿರಿ 4 ಇಳಿ ದಾರ ಐತಲ್ರಿ, ಈ ಥರ ಪೊಣ್ಸ್ಕೊಂಡು ಇಲ್ಲಿ ಗಂಟು ಹಾಕ್ಕೊಂಡೀನಿ. ಇವಾಗ ಏನೈತಲ್ಲ ಈ ಥರ ಒಂದು ಎಕ್ಸ್ಟ್ರಾ ಅರ್ಬ್ಯಾಗ ಮಾಡೋದು ನಾನು ನಿಮ್ಗೆ ತೋರ್ಸಾತೀನಿ ರೀ. ಇಲ್ಲೇ ಈ ಥರ ಹಾಕೋಬೇಕ್ರಿ. ಹಾಕ್ಕೊಂಡು ನೋಡಿರಿ ಹಿಂಗೆ ಒಂದು ಸಾರಿ, ನೆಕ್ಸ್ಟ್ ಇನ್ನೊಂದು ಸಾರಿ ರೀ, ಈ ಥರ 2 ಸಾರಿ ಹಾಕೋಬೇಕ್ರಿ. ಕೆಲವೊಬ್ರು ಒಂದೇ ಸಾರಿ ಹಾಕೋತಾರೆ, ನಮ್ಗೆ ಸ್ವಲ್ಪ ಗಟ್ಟಿ ಬರಲಿ ಅಂತಂದು ಈ ಥರ ಹಾಕೋತೀನಿ ರೀ. ನೆಕ್ಸ್ಟ್ ಅದನ್ನು ಇಲ್ಲಿ ಹಿಂಗೆ ಹಾಕೋಬೇಕ್ರಿ. 2 ಸಾರಿ ಹಾಕೊಂಡಿಲ್ಲ ರೀ, ಈ ಥರ 3ನೇ ಸಾರಿ ತೊಗೊಂಡು ಈ ಥರ ರೌಂಡ್ಗೆ ಹಾಕೋಬೇಕ್ರಿ. ಇಲ್ಲಿ ನಿಮಗೆ ಕಾಣತೈತಲ್ಲ ರೀ, ಈ ಥರ ರೌಂಡ್ ಹಾಕ್ಕೊಂಡು ಈ ಥರ ನೋಡಿರಿ. ಇಲ್ಲೇ ಸೂಜಿ ಹಾಕಿದ್ರು ಏನು ಅರ್ಬಿ ಸಿಕ್ಕೊಂಡಿರ್ಬಾರ್ದು. ಈ ಥರ ಸೌಕಾಸ ಎಳೀರಿ, ಯಾಕಂದ್ರೆ ದಾರ ಗಂಟಾಗೋ ಚಾನ್ಸಸ್ ಇರ್ತೈತಿ. ನೆಕ್ಸ್ಟ್ ಈ ಥರ ರೌಂಡ್ ಹಾಕ್ಕೊಂಡು ಸೌಕಾಸ ಎಳೀರಿ, ಯಾಕಂದ್ರೆ ನೀವು ಈಗ ಕಲಿತಿರ್ತೀರಿ ಅದಕ್ಕೆ. ನೆಕ್ಸ್ಟ್ ಇದೇ ಥರ ಕಂಟಿನ್ಯೂ ಇದೇ ಥರನ ಬರಬೇಕು. ನೋಡಿರಿ ಈ ಥರ ರೌಂಡ್ಗೆ ಹಾಕೊಳ್ಳೋದು, ಹಿಂಗೆ ಹೇಳೋದು ಇಷ್ಟ ರೀ, ಏನಿಲ್ಲ. ಫಸ್ಟಿಗೆ ನಿಮ್ಗೆ ಸ್ವಲ್ಪ ಟಫ್ ಅನ್ನಿಸ್ಬೋದು ಅಷ್ಟೇ. ಇದೇ ಥರ ಕಂಟಿನ್ಯೂ ಪ್ರಾಕ್ಟೀಸ್ ಮಾಡಿದ್ರೆ ಬರ್ತೈತಿ. ನೋಡಿರಿ ಈ ಥರ ಏನಿಲ್ಲ, ಈ ಥರ ರೌಂಡ್ ಹಾಕ್ಕೊಳ್ಳೋದು, ಹಿಂಗೆ ಸೂಜಿ ಹಾಕಿ ಈ ಥರ ಎಳೆಯೋದು. ನೋಡಿರಿ ಇದೇ ಥರನ ನೀವು ಕಂಟಿನ್ಯೂ ಮಾಡ್ಕೋತಾ ಹೋಗ್ಬೇಕ್ರಿ. ಸ್ವಲ್ಪ ನಾನು ಸ್ಲೋ ಆಗಿ ಹೇಳ್ಕೊಡತ್ತೀನಿ, ಯಾಕಂದ್ರೆ ನಿಮ್ಗೆ ಬಿಗ್ನರ್ಸ್ ಇರ್ತಿರಲ್ರಿ, ಗೊತ್ತಾಗೋದಿಲ್ಲ ಅಂತಂದು. ಕೆಲವ್ರಿಗೆ ನೋಡಿದ್ಗಳೇನ ಬರ್ತೈತಿ, ಇನ್ನೂ ಕೆಲವ್ರಿಗೆ ಬರ್ತಿರಂಗಿಲ್ಲಲ್ಲ. ಸೊ ಹಾಗಾಗಿ ಅಷ್ಟೆ. ನೋಡಿರಿ ಇದೇ ಥರ ಕಂಟಿನ್ಯೂ ಹಾಕೊಂಬಂದು ನಾನು ಇನ್ನೆರಡು 2 ಸಾರಿ ಹಾಕೋದಿತ್ತಲ್ರಿ ಲಾಸ್ಟ್. ನೋಡಿರಿ ಇವಾಗ ಫೈನಲ್ ಆಗಿ ಮುಗಿಸಿನಲ್ರಿ. ಇದನ್ನು ಲಾಸ್ಟಿಗೆ ಎಂಡಿಗೆ ಈ ಥರ ಕೆಳಗೆ ಹಾಕೋಬೇಕ್ರಿ. ಅದು ನೋಡಿರಿ ಈ ಥರ ಹಿಂಗೆ ಬಂದಿರ್ತೈತಿ. ಇಲ್ಲಿ ಕಾಣತೈತಲ್ರಿ ನಿಮ್ಗೆ, ಈ ಥರ ಬಂದಿರ್ತೈತಿ ರೀ. ಹಿಂಗೆ ಸೂಜಿ ಹಾಕಿ 1 ಸಾರಿ 2 ಸಾರಿ ಈ ಥರ ಹಾಕಿ ಹಿಂಗೆ ಸೌಕಾಸ ಎಳೀರಿ, ಗಂಟು ಆಗ್ತಿರ್ತೈತಿ. ಲಾಸ್ಟಿಗೆ ಫೈನಲಾಗಿ ಈ ಥರ ಕಟ್ ಮಾಡ್ಬಿಡೋದು. ನೋಡಿದ್ರಲ್ರಿ, ನೋಡಿರಿ ಯಾವ ರೀತಿಯಾಗಿ ಎಷ್ಟು ನೀಟಾಗಿ ಬಂದೈತೆ ನೋಡಿರಿ. ನೋಡಿರಿ ಆಗಳೇ ಉಕ್ಕಿಂದ ಎಕ್ಸ್ಟ್ರಾ ಉಕ್ಕು ಹಾಕು ಮಣಿ ಯಾವ ಥರ ಅಂತಂದು ಹೇಳ್ಕೊಡ್ತೆ. ಇವಾಗ ಏನೈತೆ ಅಂದ್ರೆ ಉಕ್ಕು ಯಾವ ಥರ ಹಚ್ಚೋದಂತಂದು ಈ ವಿಡಿಯೋದಾಗ ಹೇಳ್ಕೊಡ್ತೀನಿ ಬರ್ರಿ. ನೋಡಿರಿ ಆಗಳಿಗೆ ಈ ಥರ 4 ಇಳಿ ದಾರನ ನೀವು ಹಿಂಗೆ ಪೋಣಿಸ್ಕೊಂಡು ಗಂಟು ಇಟ್ಕೋರಿ. ಈ ಥರ ಹಿಂಗೆ ಅರ್ಬಿ ಇಟ್ಕೊಂಡು ಈ ಥರ ಈಗ ನಂಗೆ ಕಾಣತೈತಲ್ಲ ನಿಮ್ಗೆ ಉಕ್ಕು, ಈ ಥರ ಹಿಂಗೆ ಚೆಂದಾಗಿ ಗ್ರಿಪ್ಪಾಗಿ ಹಿಡ್ಕೋರಿ. ಹಿಂಗೆ ಹಾಕೋಬೇಕು, ಹಿಂಗೆ ಹಾಕ್ಕೊಂಡು ಆಗಳ ಏನು ಹಿಂಗೆ ನೋಡಿರಿ ಈ ಥರ ತೊಗೊಂಡು ರೌಂಡಾಗಿ ಹಾಕ್ಕೊಂಡಿದ್ರಲ್ಲ ಅದೇ ಥರನ ಹಾಕ್ಕೊಂಡು ಹಿಂಗೆ ಹಾಕಿ ಈ ಥರ ಎಳೀದ್ರಿ, ಸೌಕಾಸ ಎಳೀರಿ. ಮತ್ತು ಅದೇ ಥರ ತಡ್ರಿ ರೌಂಡ್ಗೆ ಹಾಕ್ಕೊಳ್ಳೋದು. ನೋಡಿರಿ ಇಲ್ಲಿ ಈ ಥರ ಹಾಕೋದ್ರಿ, ಈ ಥರ ಎಳೀದ್ರಿ. ಮತ್ತು ಅದೇ ಥರನ ಕಂಟಿನ್ಯೂ ಇಲ್ಲಿ ನೋಡಿರಿ
ಇಲ್ಲಿ 4 ಸರಿ ಹಾಕ್ಬೇಕ್ರಿ, ಇಲ್ಲಿ 4 ಸರಿ ರೀ, ಇಲ್ಲಿ 4 ಸರಿ, ಇದೇ ಥರ ಕಂಟಿನ್ಯೂ ಹಾಕಿ ಈ ಥರ ಇಲ್ಲಿ ನೋಡಿರಿ ಹಿಂದೆ ಸೂಜಿ ಕಂಡಿರಬಾರ್ದು ರೀ. ನೋಡಿರಿ ನಾ ಹೊಲಿಗೆ ಹಾಕಿದ್ದೇನು ಕಂಡಿಲ್ಲ ಇಲ್ಲಿ. ಈ ಥರ ಹಾಕಿ ಈ ಥರ ಎಳಿಬೇಕ್ರಿ. ಹಿಂಗೆ ಎಳೆದ ನೋಡಿರಿ ಇಲ್ಲೇನು ಕೊಂಡಿರ್ತೈತಲ್ಲ ರೀ ಇದರೊಳಗೆ ಈ ಥರ ಸಿಗಿಸ್ಬೇಕು. ನೋಡಿರಿ ಈ ಥರ ಹಾಕ್ಕೊಂಡಿರ್ತಲ್ಲ ಮತ್ತು ಆಗೇನಿದೆ ಇದೇ ಥರ ರೌಂಡಾಗಿ ಹಾಕ್ಕೊಂಡು ಹಿಂಗೆ ಹಾಕ್ಕೊಂಡು ಇದನ್ನು ಹಿಂಗೆ ಒಳಗೆ ಎಳ್ಕೊಬೇಕ್ರಿ. ಎಳ್ಕೊಂಡು ಮತ್ತು ಈ ಥರ ಒಳಗೆ ಹಾಕ್ಕೊಂಡು ಹಿಂಗೆ ನೋಡಿರಿ ಇದೇ ಥರ 4 ಸರಿ ಹಾಕೋಬೇಕ್ರಿ. ಈಗ 2 ಸರಿ ಆತ್ರಿ, ಇದು 3 ನೋಡಿರಿ. ಈಗ 4ನೇ ಸರಿ ರೀ. ನೆಕ್ಸ್ಟ್ ಇಲ್ಲಿ ಯಾವ ಥರ ತೊಗೊಂಡಿದ್ನಲ್ರಿ ಇಲ್ಲಿ ಅದೇ ಥರ ರೀ. ನೋಡಿರಿ ಸೂಜಿ ಎಲ್ಲಿ ಕಂಡಿಲ್ಲ ರೀ, ದಾರನೂ ಕಂಡಿಲ್ಲ ನಮ್ಗೆ. ಇದೇ ಥರನ ಹಿಂಗೆ 4 ಸರಿ ಸ್ಟಿಚ್ನ ಹಾಕೋಬೇಕ್ರಿ ನಾವು. ನೋಡಿರಿ 2 ಸರಿ ಆಯ್ತು, 3 ಸಾರಿ ಮತ್ತು 4 ಸಾರಿ. ಇಲ್ಲಿ ನೋಡಿರಿ ಈ ಥರ ಲಾಸ್ಟಿಗೆ ಇಲ್ಲಿ ಸ್ಟಿಚ್ ಆತಿಲ್ಲ ಇಲ್ಲಿ ಈ ಥರ ಹಿಂಗೆ ಹಾಕ್ಕೊಂಡು 1 ಸಾರಿ 2 ಸಾರಿ ಆಗಳೇ ಲೂಪ್ ಮಾಡೋದ್ನಾಗ ಹಾಕಿದ್ವಲ್ಲ ರೀ ಅದೇ ಥರ ಹಾಕ್ಕೊಂಡು ಲಾಸ್ಟಿಗೆ ಎಂಡಿಗೆ ರೀ ಈ ಥರ ಕೈಲೂ ಕಿತ್ಬೋದು. ನೋಡಿರಿ ಹಿಂದೆ ಯಾವುದೇ ರೀತಿಯಾಗಿ ಹೊಲಿಗೆನ ಕಂಡಿಲ್ಲ ರೀ ನಮಗೆ. ನೋಡಿರಿ ಇವಾಗ ನೋಡಿರಿ ಉಕ್ಕಿನ ಮನಿ ಎಕ್ಸ್ಟ್ರಾ ಉಕ್ಕಿನ ಮನಿ ಯಾವ ಥರ ಮಾಡೋದು ಮತ್ತು ಉಕ್ ಯಾವ ಥರ ಹಚ್ಚೋದು ಅಂತಂದು ಈ ವಿಡಿಯೋದಾಗ ನಾನು ನಿಮ್ಗೆ ಹೇಳ್ಕೊಡ್ತೀನಿ. ಇದೇ ಥರ ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಶೇರ್ ಮಾಡಿರಿ, ಲೈಕ್ ಮಾಡಿರಿ. ನಿಮ್ಮ ಅಭಿಪ್ರಾಯಗಳನ್ನು ದಯವಿಟ್ಟು ನಮ್ಗೆ ಕಮೆಂಟ್ ಮೂಲಕ ತಿಳಿಸ್ರಿ.